ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಕ್ಚುಲಿ ಇನ್ನೂ ಬೇಗ ನಾನು ವೀಡಿಯೋ ಮಾಡಬೇಕಾಗಿತ್ತು, ಸ್ವಲ್ಪನೇ ಮತ್ತೆ ಟೈಮ್ ತೊಗೊಂಡೆ. ಸೊ ನಾವು ವೀಕೆಂಡು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಪ್ರವಿ ಕಸಿನ್ದು ಒಂದು ಫಂಕ್ಷನ್ ಇತ್ತು, ನಾನ್ ವೆಜ್ ಊಟದ್ದು. ಸೊ ಶಿವಮೊಗ್ಗ ಹೊರಟಿದ್ವಿ. ಅದು ಫಸ್ಟ್ ಟೈಮ್ ಸಿಯಾ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾಳೆ. ಸಿಯಾ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ. ಹಾಯ್. ಬಾಸ್ ತುಂಬ ಬ್ಯುಸಿಯಾಗಿದ್ದರು. ಗುಂಡಕ್ಕ ಫುಲ್ಲು ಖುಷಿ ಆಗಿಬಿಟ್ಲು. ಟ್ರೈನಲ್ಲಿ ಹತ್ತಿದ ತಕ್ಷಣ ನಿದ್ದೆ ಮಾಡ್ತಿರೋ ಸಡನ್ನಾಗಿ ಎದ್ಬಿಟ್ಟು 1 ಅವರ್ ಅದೇ ಸೀಟ್ ಮೇಲೆ ಹಿಂಗೆ ನಿಂತ್ಕೊಂಡಿದ್ಲು ಸಿಯಾ. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ಶಿವಮೊಗ್ಗ ಹೋಗಿ ತಲುಪಿದ್ವಿ. ನಾವು ಹೋಗಿದ್ದು ಸ್ಯಾಟರ್ಡೆ, ಸೊ ಫಂಕ್ಷನ್ ಇದ್ದಿದ್ದು ಸಂಡೇ. ಫಂಕ್ಷನಲ್ಲಿ ಊಟ ಎಲ್ಲ ಇದ್ದಿದ್ದನ್ನು ವಿಡಿಯೋ ಮಾಡ್ಕೊಳ್ಳೋದು ನಾನು ಮರ್ತೋಗ್ಬಿಟ್ಟಿದ್ದೆ, ಸೊ ಸಾರಿ. ಸೊ ಇಷ್ಟು ನನಗೆ ಕ್ಲಿಪ್ ಸಿಕ್ಕಿತ್ತು. ಹಾಗೆ ತುಂಬ ಮಕ್ಳುಗಳೆಲ್ಲ ಸೇರಿಬಿಟ್ಟು ಆಟ ಆಡ್ತಾಯಿದ್ರು. ನಮ್ಮ ಸಿಯಾ ಗುಂಡು ಮರಿ ಅವ್ರ ಜೊತೆ ಸೇರಿಕೊಂಡು ಡ್ಯಾನ್ಸು ಏನೇನೋ ಫುಲ್ ಎಂಜಾಯ್ ಮಾಡಿದ್ಲು 2 ಡೇಸ್ನ. ಇವರೆಲ್ಲ ಸಿಯನ್ ಅಕ್ಕಂದಿರು, ಹಾಗೆ ಅಣ್ಣ ಇದ್ದಾನೆ ಒಬ್ಬ. ಸೊ ಹಾಗೆ ಈವ್ನಿಂಗ್ ಒಂದು ವಾಕ್ ಹೋಗಿದ್ವಿ. ಅಲ್ಲೇ ವಾಕಲ್ಲಿ ಕೂಡ ತುಂಬ ಎಂಜಾಯ್ ಮಾಡಿ ಮನೆಗೆ ಬಂದು ಮಕ್ಕಳೆಲ್ಲ ಡ್ಯಾನ್ಸ್ ಇಟ್ಕೊಂಡಿದ್ರು. ಸೊ ಡ್ಯಾನ್ಸ್ ಮಾಡ್ತಾಯಿದ್ರು. ತಾತ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು, ಚಿಕ್ಕ ತಾತ. ಇವರು ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ಟು ಅವರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ. ಸೊ ನಾವು ಮಂಡೇ ಮಾರ್ನಿಂಗ್ 5:30 ಟ್ರೈನೇ ಬುಕ್ ಮಾಡ್ಕೊಂಡಿದ್ರಿಂದ ನೈಟೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಅದಕ್ಕೆ ಸಿಯಾ ಕೂಡ ಮಲ್ಕೊಳ್ಳೋದು ತುಂಬಾ ಲೇಟ್ ಆಯಿತು ಶಿವಮೊಗ್ಗದಲ್ಲಿ. 2 ಡೇಸ್ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ಸಿಯಾ. ಸೊ 9:30 ಹಂಗೆ ನಾವು ಬ್ಯಾಂಗ್ಳೂರ್ ರೀಚ್ ಆಗೇ ಬಿಟ್ವಿ. ಮಂಡೇ ಬಂದ ತಕ್ಷಣ ನಮ್ಮ ಮನೇಲಿ ತುಂಬಾ ಸಿಲಿಂಡ್ರು ಪ್ರಾಬ್ಲಮ್ ಆಗಿಬಿಟ್ಟು 3 ಡೇಸ್ ಔಟ್ಸೈಡೇ ನಾವು ಊಟ ಮಾಡಿದ್ವಿ. ಹಾಗೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಇಂಡಕ್ಷನ್ ಎಲ್ಲ ತೊಗೊಂಬಂದು ಅದರಲ್ಲೇ ಅಡುಗೆ ಮಾಡಿದೆ. ಏನೇನು ಅಡುಗೆ ಮಾಡಿದೆ ಅಂದರೆ, ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಅಡುಗೆ ಮಾಡ್ತಾ ಇರೋದು. ಚಪಾತಿ ಮಾಡಿದೆ, ಹಾಗೆಯೇ ಶಿಕರಣೆ, ಇವಾಗ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ಎಲ್ಲ ತಂದುಬಿಟ್ಟು ಶಿಕರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ರೈಸು ಸಾಂಬಾರು ಕೂಡ ಮಾಡಿಕೊಂಡು ಊಟ ಮಾಡಿದ್ವಿ. ಬಟ್ ತುಂಬ ಜನ ಹೇಳ್ತಾರೆ ಇದರಲ್ಲಿ ಟೇಸ್ಟ್ ಏನೂ ಆಗಲ್ಲ ಅಂತ, ಬಟ್ ನನಗೇನು ಆ ಥರ ಅನಿಸಿಲ್ಲ. ಓಕೆ, ಚೆನ್ನಾಗೇ ಬಂದಿತ್ತು.
ಆ್ಯಕ್ಚುಲಿ ಏನು ಅಂದರೆ ತುಂಬಾ ಬೇಗನೆ ಅಡುಗೆ ಆಗೋಗುತ್ತೆ ಇದರಲ್ಲಿ ಅಡುಗೆ ಮಾಡೋದ್ರಿಂದ. ತಂದು 2 ಡೇಸ್ಗೆ ನಮಗೆ ಸಿಲಿಂಡರ್ ಸಿಕ್ಕಾಯಿತು. ಸೊ ಇನ್ನು ಯೂಸ್ ಆಗುತ್ತೆ ಯಾವಾಗಾದರೂ ಅಂತ ಇದೊಂದು ಇರಲಿ ಅಂತ ತೊಗೊಂಬಂದಿತ್ತು. ಚಪಾತಿ ಎಷ್ಟು ಬೇಗ ಬೆಂದೋಗ್ತಿದೆ ಅಲ್ವಾ, ನೀಟಾಗಿ ಬೆಂದ್ಕೊತಾ ಇದೆ. ಸೊ ಅದರಲ್ಲೆಲ್ಲ ಮೆನು ಇದೆ, ಚಪಾತಿ ಮತ್ತು ಗ್ರೇವಿದು, ಹಾಗೆ ರೈಸ್ದು, ಮಿಲ್ಕ್ ಹೀಟ್ ಮಾಡೋದಾಯಿತು, ಎಲ್ಲನೂ ಅದರಲ್ಲಿದೆ. ಅದನ್ನೇ ಕ್ಲಿಕ್ ಮಾಡ್ಕೊಂಬಿಟ್ರೆ ಬೇಗ ಕ್ವಿಕ್ಕಾಗಿ ಅಡುಗೆ ಎಲ್ಲ ರೆಡಿ ಆಗಿಬಿಡುತ್ತೆ. ಸೊ ಚಪಾತಿ, ಶಿಕರಣೆ, ಹಾಗೆ ಮಿಲ್ಕ್ನ ಹೀಟ್ ಮಾಡ್ಕೊಂಡಿದ್ವಿ ಬೆಳಗ್ಗೆನೆ. ಇಷ್ಟೆಲ್ಲ ಅಡುಗೆ ಅದಕ್ಕೋಸ್ಕರ ಸ್ಟೀಲ್ದು ಪಾತ್ರೆ ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ನನಗಂತೂ ಇವಾಗ ಡೈಲಿ ಶಿಕರಣೆ ತಿಂತಿದ್ದೀನಿ, ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಊಟ ಜೊತೆ ಎಲ್ಲ. ಸೊ ಫೈನಲ್ ಆಗಿ ನಾನು ಊಟ ಕೂಡ ಸ್ಟಾರ್ಟ್ ಆಯಿತು. ಸಿಯಾಮರಿ ಪೂಜೆ ಮಾಡೋಣ ಅಂತ ಪೂಜೆ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿದ್ರು, ಹಾಗೆ ಕುಂಕುಮ ಹಚ್ತಾ ಇದ್ದಾರೆ, ಹಾಗೆ ಹೂವು ಕೂಡ ಇಡ್ತಾರೆ. ಆಮೇಲೆ ಅವ್ರಿಗೆ ಏನು ಬೇಕು ಅಂತ ಏನು ಕೇಳ್ತಾರೆ ಅಂದರೆ ಬನ್ನಿ ನೋಡೋಣ. ಎಷ್ಟು ಚಂದ ಪೂಜೆ ಮಾಡ್ತಾಳೆ ಗೊತ್ತಾ ನಮ್ಮ ಗುಂಡಕ್ಕ. ನಾನು ಪೂಜೆ ಮಾಡೋಕ್ಕೆ ಹೋಗ್ಬಿಟ್ರೆ ಅವಳು ಟಕ್ ಅಂತ ಬಂದ್ಬಿಡ್ತಾಳ ಅಲ್ಲಿಗೆ. ಎರಡು ಕೈ ಹಿಡ್ಕೊಂಡು ಬೆಳಗು ನೀಟಾಗಿ. ಜೇಜಿಗೆ ನಮಸ್ತೆ ಮಾಡು. ನಮಸ್ತೆ ಮಾಡಿ ಬೇಡ್ಕೊ. ಏನ್ ಬೇಕು ಚಿನಿ? ತಮ್ಮ ಬೇಕಾ? ಸೊ ನನ್ನ ಈ ಲಾಗ್ ನಿಮ್ಮೆಲ್ಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬೇಗ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಮಿನಿ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ.